ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರದು ಊಟ ಆಯಿತಾ ಫ್ರೆಂಡ್ಸ್? ನಮ್ಮ ಮನೇಲಿ ದಂಟು ಸೊಪ್ಪಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಖಾರ ಅಂತಾರೆ, ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಎಳೆದಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಮಾಡೋದು ಹೆಂಗೆ ಅಂತ ಇದ್ರಿಗೆ ಏನೇನು ಬೇಕು ಅಂತೆಲ್ಲ ತೋರಿಸ್ತೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ದಂಟು ಸೊಪ್ಪು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಒಂದು 3 ಸಲ. ಎಲ್ಲ ನೀರು ಇಟ್ಕೊಂಡು ಸ್ಟವ್ ಮೇಲೆ ಇದೆಲ್ಲ ಹಾಕ್ಕೊಂಬಿಡೋಣ. ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದೆ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ನೋಡಿ ಫ್ರೆಂಡ್ಸ್, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇದೆಲ್ಲ ಬೆಂದೋದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ತುಂಬ ಟೇಸ್ಟಿಯಾಗಿ ಸೊಪ್ಪು ಖಾರ ರೆಡಿ ಆಗೋಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಬೆಂದೋಗಿದೆ ಚೆನ್ನಾಗಿ. ಇದು ಸಪ್ರೇಟ್ ಮಾಡಿಕೊಂಡು ನೀರೆಲ್ಲ ಸೊಪ್ಪೆಲ್ಲ ಸಪ್ರೇಟ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ತಣ್ಣಗೆ ಆಗಿಬಿಟ್ಟಿದೆ, ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಸುಮ್ಮನೆ ಒಂದು ರೌಂಡ್ ಹಾಕೋಣ. ತುಂಬ ನುಣ್ಣಗಿದೆ, ಚೆನ್ನಾಗಿರಲ್ಲ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಕೊಂಡು ಸುಮ್ಮನೆ ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಂಬಿಟ್ರೆ ರೆಡಿ ಸೊಪ್ಪು ಖಾರ. ಸಾಸಿವೆ ಚಿಕ್ಕಪಟ್ಟ ಅಂತ ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಎಲ್ಲ ಮಿಕ್ಸರ್ನೆಲ್ಲ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬೇಡ. ಸ್ವಲ್ಪ ನೀರು ಸೇರಿಸ್ಕೊಂಡು, ತುಂಬ ಗಟ್ಟಿಯಾಗಿ ಚೆನ್ನಾಗಿರಲ್ಲ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಒಂದು 5 ನಿಮಿಷದಲ್ಲಿ ಆಫ್ ಮಾಡಿರ್ತೀನಿ. ಓಕೆ, ಬಾಯ್ ಬಾಯ್. ನನ್ನ ಬಿಸಿಯನ್ನು ಹೋಗ್ತಾ ಇದೆ. ಇವೆರಡು ಸೂಪರ್ ಕಾಂಬಿನೇಷನ್. ಟೇಸ್ಟ್ ಹೇಗಿದೆ ಅಂತ ತಿಂದುಬಿಟ್ಟು ನೋಡಿ ಹೇಳ್ತೀನಿ. ಬಿಸಿ ಇದೆ ನೋಡಿ ಫ್ರೆಂಡ್ಸ್, ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಖಾರ, ಉಪ್ಪು ಆಗಲಿ, ಈರುಳ್ಳಿ ಒಗ್ಗರಣೆ ಕೊಟ್ಟಿರೋದು, ಅನ್ನ ಸೂಪರಾಗಿದೆ.